ಅಯೋಧ್ಯೆ ರಾಮ ಮಂದಿರ ದೇಣಿಗೆ ಲೂಟಿ ಪ್ರಕರಣ ಒಂದು ಮಹತ್ವದ ತಿರುವನ್ನ ಪಡೆದುಕೊಂಡಿದೆ. ಎಸ್ಐಟಿ ಪ್ರಾಥಮಿಕ ವರದಿ ಸಲ್ಲಿಕೆ ಬೆನ್ನಲ್ಲೇ ಎಫ್ಐಆರ್ ಅನ್ನ ದಾಖಲಿಸಿರುವಂತಹ ರಾಮ ಜನ್ಮಭೂಮಿ ಠಾಣೆಯ ಪೊಲೀಸರು 8 ಜನರನ್ನ ಅರೆಸ್ಟ್ ಮಾಡಿದ್ದಾರೆ. ತಮ್ಮ ಆಪ್ತನ ಬಂಧನ ಆಗ್ತಾ ಇದ್ದ ಹಾಗೆ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಚಂಪತ್ ರಾಯ್ ರಾಜೀನಾಮೆಯನ್ನೇ ಕೊಟ್ಟಿದ್ದಾರೆ. ಅಯೋಧ್ಯೆಯ ರಾಮನಹುಂಡಿ ಲೂಟಿ ಪ್ರಕರಣದ ತನಿಖೆ ಚುರುಕುಗೊಂಡಿದೆ. ಆರೋಪ ಕೇಳಿಬಂದ 18 ದಿನಗಳ ಬಳಿಕ ರಾಮ ಜನ್ಮಭೂಮಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಇದರ ಬೆನ್ನಲ್ಲೇ ಲೂಟಿ ಹೊಡೆದ 8 ಆರೋಪಿಗಳ ಹೆಡೆಮುರಿ ಕಟ್ಟಲಾಗಿದೆ. ರಾಮ ಜನ್ಮಭೂಮಿ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಚಂಪತ್ ರಾಯ್ ಆಪ್ತ ಟಿನ್ನು ಯಾದವ್ ಹಾಗೂ ಕ್ಯಾಶಿಯರ್ಗಳು ಸೇರಿ 8 ಆರೋಪಿಗಳನ್ನ ಲಾಕ್ ಮಾಡಿ ಪೊಲೀಸರು ವಿಚಾರಣೆ ನಡೆಸುತ್ತಿದ್ದಾರೆ. ಬಂಧಿತರನ್ನ 3 ದಿನ ನ್ಯಾಯಾಂಗ ಬಂಧನಕ್ಕೆ ನೀಡಲಾಗಿದೆ. ಈವರೆಗೆ ಎಲ್ಲ ಆರೋಪಿಗಳಿಂದ 79 ಲಕ್ಷ ವಶಕ್ಕೆ ಪಡೆಯಲಾಗಿದೆ. ಈ 8 ಮಂದಿ ಆರೋಪಿಗಳೇನಿದ್ದಾರೆ ಇವರು ದೇಣಿಗೆ ಸಂಗ್ರಹ ಆಗಿದ್ದಂತಹದನ್ನ ಎಣಿಕೆ ಮಾಡುವಂತವರು, ಕಲೆಕ್ಟ್ ಮಾಡುವಂತವ್ರು ಆಗಿರ್ತಾರೆ. ಮತ್ತೆ ಇವರು ಕಲೆಕ್ಟ್ ಮಾಡಿದಂತಹ ದೇಣಿಗೆ ಆಗಿರ್ಬೋದು, ಮತ್ತೆ ಹುಂಡಿ ಹಣ ಆಗಿರ್ಬೋದು, ಇವರು ಎಣಿಸುವಂತಹ ಕೆಲಸವನ್ನು ಕೂಡ ಈ 8 ಮಂದಿ ಆರೋಪಿಗಳು ಮಾಡ್ತಾ ಇರ್ತಾರೆ. ಇವರು ಎಣಿಕೆಯೆಲ್ಲ ಆದ್ಮೇಲೆ ಬ್ಯಾಂಕಿಗೆ ತೆಗೆದುಕೊಂಡು ಹೋಗಿ ಹಣವನ್ನ ಕಟ್ಟಬೇಕು ಅನ್ನುವಂಥ ಸಂದರ್ಭದಲ್ಲಿ ಅಲ್ಲಿ ಗೋಲ್ಮಾಲ್ ಅನ್ನ ಮಾಡ್ತಾ ಇರ್ತಾರೆ. ತಮ್ಮ ಕಿಸೆಗೆ ಆ ಹಣವನ್ನು ತುಂಬಿಸಿಕೊಳ್ತಾ ಇರ್ತಾರೆ. ಮತ್ತೆ ಸಿಸಿಟಿವಿ ಏನು ಎಣಿಕೆ ಆಗುವಂತ ಸಂದರ್ಭದಲ್ಲಿ ಸಿಸಿಟಿವಿ ಆ ಎಣಿಕೆ ಆಗುವ ಪ್ಲೇಸ್ ಅನ್ನ ಟಾರ್ಗೆಟ್ ಮಾಡಬೇಕಾಗುತ್ತೆ. ಆದ್ರೆ ಆ ಸಿಸಿಟಿವಿಗಳೆಲ್ಲವೂ ಕೂಡ ಎಣಿಕೆಯನ್ನ ದಿಕ್ಕು ತಪ್ಪಿಸಿ ಬೇರೆ ಕಡೆಗೆ ಜಾಗಕ್ಕೆ ಅವು ಮುಖ ಮಾಡಿ ಇದ್ವು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇನ್ನು ಪೊಲೀಸರು ದಾಖಲಿಸಿರೋ ಎಫ್ಐಆರ್ನಲ್ಲಿ ಏನಿದೆ ಅನ್ನೋದನ್ನ ನೋಡುವುದಾದ್ರೆ, ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ನ ಸದಸ್ಯರಾದ ಶ್ರೀ ಕೃಷ್ಣ ಮೋಹನ್ ಅವರು ಪೊಲೀಸ್ ಠಾಣೆಗೆ ಆಗಮಿಸಿ ಒಂದು ಲಿಖಿತ ದೂರನ್ನ ಸಲ್ಲಿಸಿದ್ದಾರೆ. ಶ್ರೀರಾಮ ಜನ್ಮಭೂಮಿ ದೇವಾಲಯದಲ್ಲಿ ಕಾಣಿಕೆ ಅರ್ಪಣೆ ಹಣದ ಲೆಕ್ಕಾಚಾರದ ಪ್ರಕ್ರಿಯೆಯಲ್ಲಿ ಸೇವೆಯಲ್ಲಿರುವ ಕೆಲ ಸಿಬ್ಬಂದಿಗಳು ಸಂಚು ರೂಪಿಸಿ ಕಾಣಿಕೆ ಹಣವನ್ನ ಕಳ್ಳತನ ಅಥವಾ ದುರುಪಯೋಗ ಅಥವಾ ಅಪರಾಧಿಕ ನಂಬಿಕೆ ದ್ರೋಹವೆಸಗಿದ್ದಾರೆ ಅಂತ ದೂರಿನಲ್ಲಿ ತಿಳಿಸಿದ್ದಾರೆ. ಈ ದೂರಿನ ಆಧಾರದ ಮೇಲೆ ಪ್ರಭಾರಿ ನಿರೀಕ್ಷಕರ ಆದೇಶದಂತೆ ಪ್ರಕರಣ ಸಂಖ್ಯೆ 90/2026 ಭಾರತೀಯ ನ್ಯಾಯ ಸಂಹಿತೆ 305, 306, 316 ಕ್ಲಾಸ್ 5, 317 ಕ್ಲಾಸ್ 4, 317 ಕ್ಲಾಸ್ 5, 61, 3 ಕ್ಲಾಸ್ 5 ಮತ್ತು ಭ್ರಷ್ಟಾಚಾರ ತಡೆ ಕಾಯ್ದೆಯ 13 ಕ್ಲಾಸ್ 1 ಕ್ಲಾಸ್ ಎ ಅಡಿಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ. ಪ್ರಕರಣ ಸಂಬಂಧ ಎಫ್ಐಆರ್ ದಾಖಲಿಸಿರೋ ಪೊಲೀಸರು ಯಾರ್ಯಾರನ್ನ ಬಂಧಿಸಿದ್ದಾರೆ ಅನ್ನೋದನ್ನ ನೋಡುವುದಾದ್ರೆ, ಅವಿನಾಶ್ ಶುಕ್ಲಾ ಶ್ರೀರಾಮ ಮಂದಿರ ಪರಿಚಾರಕನಾಗಿ ಕೆಲಸ ಮಾಡುತ್ತಿದ್ದ. ಹಣ ಕಳ್ಳತನ ಪ್ರಕರಣದಲ್ಲಿ ಭಾಗಿಯಾಗಿರುವ ಆರೋಪ ಕೇಳಿಬಂದಿದ್ದು, ಅವಿನಾಶ್ ಬ್ಯಾಂಕ್ ಖಾತೆ ಜಾಲಾಡಿದ ಎಸ್ಐಟಿಗೆ 5 ಲಕ್ಷ ರೂಪಾಯಿ ಸಿಕ್ಕಿದೆ. A2 ಅನುಕಲ್ಪ್ ಮಿಶ್ರಾ 6ನೇ ಆರೋಪಿ ರಮಾಶಂಕರ್ ಮಿಶ್ರಾನ ಮಗನಾಗಿದ್ದಾನೆ. ದೇಣಿಗೆ ಎಣಿಕೆ ತಂಡದ ಸದಸ್ಯನಾಗಿದ್ದ ಅನುಕಲ್ಪ್ ಹಗರಣದ ಮಾಸ್ಟರ್ ಮೈಂಡ್ ಎನ್ನಲಾಗಿದೆ. ರಾಮ ಮಂದಿರ ಟ್ರಸ್ಟಿ ಅನಿಲ್ ಮಿಶ್ರಾ ಸಂಬಂಧಿ ಕೂಡ ಹೌದು. ಇನ್ನು ಲವಕುಶ್ ಮಿಶ್ರಾ 2ನೇ ಆರೋಪಿ ಅನುಕಲ್ಪ್ ಮಿಶ್ರಾನ ಸೋದರ ಮಾವನಾಗಿದ್ದು ದೇಣಿಗೆ ಹಣದ ಕಳ್ಳ ಸಾಗಣೆಯ ಜವಾಬ್ದಾರಿ ಹೊತ್ತಿದ್ದ. ಹೀಗಾಗಿ ಲವಕುಶ್ ಮನೆಯಲ್ಲಿ ಶೋಧದ ವೇಳೆ 10 ಲಕ್ಷ ಹಣ ಪತ್ತೆಯಾಗಿರುವುದಾಗಿ ಮಾಹಿತಿ ಸಿಕ್ಕಿದೆ. ಇನ್ನು 4ನೇ ಆರೋಪಿ ಮನೀಶ್ ಕುಮಾರ್ ಯಾದವ್ ಟಿನ್ನು ಯಾದವ್ನ ಸೋದರಳಿಯ. ದೇಣಿಗೆ ಹಣ ಎಣಿಸುವ ತಂಡದಲ್ಲಿ ಮನೀಶ್ ಯಾದವ್ ಇದ್ದ ಎನ್ನಲಾಗಿದೆ. ಮನೆ ತಪಾಸಣೆ ವೇಳೆ ದೇಣಿಗೆ ಹಣ ಪತ್ತೆಯಾಗಿದೆ ಅಂತ ಎಸ್ಐಟಿ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ. ಕರುಣೇಶ್ ಪಾಂಡೆ ವಿರುದ್ಧವೂ ದೇಣಿಗೆ ರಸೀದಿ ತಿರುಚುತ್ತಿದ್ದ ಆರೋಪ ಹೊರಿಸಲಾಗಿದೆ. ರಮಾಶಂಕರ್ ಮಿಶ್ರಾ ಅಲಿಯಾಸ್ ರವಿ ಮಿಶ್ರಾ ದೇಣಿಗೆ ಎಣಿಕೆ ಮಾಡುವ ತಂಡದಲ್ಲಿದ್ದ. ಉಳಿದ ಸಿಬ್ಬಂದಿ ಜೊತೆ ಸೇರಿ ಪಿತೂರಿ ಮಾಡಿದ ಆರೋಪ ಇದೆ. ಇನ್ನು ಮಗ ಅಳಿಯನನ್ನು ಹಣ ಎಣಿಕೆ ಕಾರ್ಯಕ್ಕೆ ನೇಮಿಸಿದ್ದ. ಬ್ಯಾಂಕ್ನ ಮಾಜಿ ಉದ್ಯೋಗಿ ಸುಭಾಷ್ ಶ್ರೀವಾತ್ಸವ್ ದೇಣಿಗೆ ಎಣಿಕೆ ಸಿಬ್ಬಂದಿಯ ಉಸ್ತುವಾರಿಯಾಗಿದ್ರು. ಇನ್ನು ರಾಮಶಂಕರ್ ಯಾದವ್ ಅಲಿಯಾಸ್ ಟಿನ್ನು ಯಾದವ್ ಬಗ್ಗೆ ದೇಣಿಗೆ ಹಗರಣದಲ್ಲಿ ಹೆಚ್ಚು ಚರ್ಚೆಯಾಗಿದೆ. ರಾಮಮಂದಿರ ಟ್ರಸ್ಟ್ ಪ್ರಧಾನ ಕಾರ್ಯದರ್ಶಿ ಚಂಪತ್ ರಾಯ್ ಆಪ್ತ ಮಾಜಿ ಕಾರು ಚಾಲಕ ಟಿನ್ನುಗೆ ಮಂದಿರದ ದೇಣಿಗೆ ಉಸ್ತುವಾರಿ ವಹಿಸಿಕೊಂಡಿರೋ ಕರಸೇವಕಪುರದ ವಿಎಚ್ಪಿ ಜೊತೆಗೆ ನಂಟಿತ್ತು. ಅಲ್ಲದೆ ದೇಣಿಗೆ ಪೆಟ್ಟಿಗೆಯ ಕೀಲಿ ಕೈ ಟಿನ್ನು ಬಳಿಯೇ ಇಟ್ಕೊಳ್ತಿದ್ದಂತೆ.
ಸಣ್ಣ ಪುಟ್ಟ ಸಿಬ್ಬಂದಿ ಮೇಲೆ ಎಫ್ಐಆರ್, ದೊಡ್ಡ ಕುಳಗಳ ರಕ್ಷಣೆ ತಂತ್ರವೇ? ಎಸ್ಐಟಿ ವಿಚಾರಣೆಗೊಳಪಟ್ಟವರ ಹೆಸರು ಎಫ್ಐಆರ್ನಿಂದಲೇ ಮಾಯ. ಹೀಗೆ ಆರೋಪ ಕೇಳಿಬಂದು ಸುಮಾರು 18 ದಿನಗಳ ಬಳಿಕ ಎಫ್ಐಆರ್ ದಾಖಲಾಗಿದೆ. ಆದರೆ ಈ ಎಫ್ಐಆರ್ನಲ್ಲಿ ಎಸ್ಐಟಿ ವಿಚಾರಣೆಗೊಳಪಟ್ಟವರ ಹೆಸರುಗಳೇ ಮಾಯವಾಗಿದೆ. ಸಣ್ಣ ಪುಟ್ಟ ಸಿಬ್ಬಂದಿ ಮೇಲೆ ಎಫ್ಐಆರ್ ದಾಖಲಿಸಿ ದೊಡ್ಡ ಕುಳಗಳ ರಕ್ಷಣೆಯ ತಂತ್ರವೇ ಅನ್ನೋ ಪ್ರಶ್ನೆ ಎದುರಾಗಿದೆ. ಇನ್ನೊಂದು ಕಡೆ ತಮ್ಮ ಆಪ್ತ ಟಿನ್ನು ಯಾದವ್ ಬಂಧನವಾಗ್ತಿದ್ದಂತೆಯೇ ರಾಮಮಂದಿರ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಹುದ್ದೆಗೆ ಚಂಪತ್ ರಾಯ್ ರಾಜೀನಾಮೆ ಕೊಟ್ಟಿದ್ದಾರೆ. ಮೊದಲಿಗೆ ಇದನ್ನ ಪ್ರಸ್ತಾಪ ಮಾಡಿದಂಥವರು ಸಮಾಜವಾದಿ ಪಕ್ಷದ ನಾಯಕರಾದಂಥ ಅಖಿಲೇಶ್ ಯಾದವ್ ಅವರು ಜೂನ್ 7ನೇ ತಾರೀಕು ಈ ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ. ಅಯೋಧ್ಯೆಯ ದೇಣಿಗೆ ಸಂಗ್ರಹ ವಿಚಾರದಲ್ಲಿ ಸಾಕಷ್ಟು ಲೂಟಿ ಆಗಿದೆ, ದರೋಡೆ ಆಗಿದೆ, ಇದ್ರ ಬಗ್ಗೆ ಸೂಕ್ತ ತನಿಖೆ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮೊದಲು ಪ್ರಸ್ತಾಪವನ್ನ ಮಾಡ್ತಾರೆ. ನಂತರ ಜೂನ್ 13ನೇ ತಾರೀಕೊಳಗೆ ಅದು ಹೆಚ್ಚು ರೀತಿಯಾಗಿ ಪ್ರಚಾರ ಆಗುತ್ತೆ, ಸಾರ್ವಜನಿಕವಾಗಿ ಚರ್ಚೆ ಆಗುತ್ತೆ, ರಾಜಕೀಯವಾಗಿ ಚರ್ಚೆ ಆಗ್ತಾ ಹೋಗುತ್ತೆ. ಆನಂತರ ಜೂನ್ 23ನೇ ತಾರೀಕು ಯೋಗಿ ಆದಿತ್ಯನಾಥ್ ಅವರು ಒಂದು ಎಸ್ಐಟಿಯನ್ನು ರಚನೆ ಮಾಡ್ತಾರೆ. ಏನು ರಾಮ ಮಂದಿರ ಟ್ರಸ್ಟ್ ನಲ್ಲಿ ಆಗಿರ್ತಕ್ಕಂಥ ಅವ್ಯವಹಾರಗಳೇನಿದೆ, ದೇಣಿಗೆ ಸಂಗ್ರಹದಲ್ಲಿ ಆಗಿರ್ತಕ್ಕಂಥ ಕಳ್ಳತನ, ದರೋಡೆ ಏನಿದೆ, ಇದರ ಬಗ್ಗೆ ತನಿಖೆ ಮಾಡಲಿಕ್ಕೆ 3 ಮಂದಿ ಸದಸ್ಯರ ಒಂದು ಎಸ್ಐಟಿಯನ್ನು ನೇಮಕ ಮಾಡ್ತಾರೆ. ನೇಮಕ ಮಾಡಿದ ಬಳಿಕ 2 ದಿವಸಗಳಲ್ಲಿ ಎಸ್ಐಟಿ ಒಂದು ತನಿಖೆಯ ಪ್ರಾಥಮಿಕ ವರದಿಯನ್ನು ಕೊಡುತ್ತೆ. ಮತ್ತೊಂದೆಡೆ ರಾಮ ಮಂದಿರ ಟ್ರಸ್ಟ್ ಸದಸ್ಯ ಅನಿಲ್ ಮಿಶ್ರಾ ಕೂಡ ರಾಜೀನಾಮೆ ನೀಡಿದ್ದಾರೆ. ಅಯೋಧ್ಯೆಯಲ್ಲಿ ಹೋಮಿಯೋಪತಿ ಕ್ಲಿನಿಕ್ ನಡೆಸ್ತಾ ಇರೋ ಅನಿಲ್ ಮಿಶ್ರಾ ಆರ್ಎಸ್ಎಸ್ನ ಹಿರಿಯ ಸದಸ್ಯ. ಇತ್ತೀಚೆಗಷ್ಟೇ ಅನಿಲ್ ಮಿಶ್ರಾರನ್ನ ಎಸ್ಐಟಿ ವಿಚಾರಣೆ ನಡೆಸಿತ್ತು. ರಾಜೀನಾಮೆ ಬಗ್ಗೆ ನಿರಾಕರಿಸಿದ ಟ್ರಸ್ಟ್ ಸದಸ್ಯ ಗೋಪಾಲ್ ರಾವ್ ಯಾರೂ ರಾಜೀನಾಮೆ ನೀಡಿಲ್ಲ, ಏನಾಗಿದೆಯೋ ದೇವರಿಗೆ ಗೊತ್ತು ಅಂದಿದ್ದಾರೆ. ರಾಮ ಮಂದಿರ ದೇಣಿಗೆ ಪ್ರಕರಣದ ಬಗ್ಗೆ ಮಾತನಾಡಿದ ಯುಪಿ ಸಿಎಂ ಯೋಗಿ ಆದಿತ್ಯನಾಥ್, ರಾಮ ಭಕ್ತರನ್ನ ಪರೀಕ್ಷಿಸಬೇಡಿ, ನಂಬಿಕೆ ಜೊತೆ ಆಟ ಆಡಬೇಡಿ ಅಂತ ಗುಡುಗಿದ್ದಾರೆ. लेकिन मैं फिर से अपील करूंगा, राम भक्तों की अग्नि परीक्षा मत लो. राम भक्तों के साथ उनकी आस्था के साथ खिलवाड़ करना बंद करो. अगर तथ्य नहीं है, पुष्ट प्रमाण नहीं है तो आरोप प्रत्यारोप बंद करो. और प्रमाण है तो एसआईटी को सबूत सहित प्रमाण प्रस्तुत करो. ಮತ್ತೊಂದೆಡೆ ಕ್ವಿಂಟಲ್ ಗಟ್ಟಲೆ ಬೆಳ್ಳಿ ಇಟ್ಟಿಗೆ ನಾಪತ್ತೆ ಆರೋಪದ ಬಗ್ಗೆ ಎಸ್ಐಟಿ ಪ್ರಾಥಮಿಕ ವರದಿಯಲ್ಲಿ ಯಾವುದೇ ಉಲ್ಲೇಖವಾಗಿಲ್ಲ. ಸದ್ಯ ಎಸ್ಐಟಿ ಮತ್ತೊಂದು ಹಂತದ ತನಿಖೆಗಿಳಿದಿದ್ದು ಪ್ರಮುಖ ಆರೋಪಿಗಳ ಬಗ್ಗೆ ಮಾಹಿತಿ ಸಂಗ್ರಹಿಸುವ ಸಾಧ್ಯತೆ ಇದೆ. ಬ್ಯೂರೋ ರಿಪೋರ್ಟ್, TV9.